ಈ ವಿಡಿಯೋನ ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾವಿಬ್ಬರೇ ಇವತ್ತು ಟ್ರೈನಲ್ಲಿ ಹೋಗಿದ್ವಿ. ಆ್ಯಂಡ್ ಟ್ರೈನ್ ಎಷ್ಟು ಗಂಟೆಗಿತ್ತು ಆ್ಯಂಡ್ ನಮ್ಗೆ ಎಷ್ಟು ಗಂಟೆಗೆ ದರ್ಶನ ಆಯಿತು, ಅಲ್ಲಿ ಏನೇನಾಗಿದೆ ಆ್ಯಂಡ್ ರಾಯರ ದರ್ಶನ ಚೆನ್ನಾಗಾಯ್ತಾ, ರಶ್ ಇದ್ರ, ಪ್ರತಿಯೊಂದು ವಿಷಯನೂ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಬಂದು 9ನೇ ತಾರೀಕು 10ನೇ ತಾರೀಕು ವಿಡಿಯೋ ಆಗಿರುತ್ತೆ. ನಾವು 9ನೇ ತಾರೀಕು ಮಧ್ಯಾಹ್ನ ಸುಮಾರು ಒಂದು 3 ಗಂಟೆಗೆ ಮನೆಯಿಂದ ಹೊರಟ್ವಿ. ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಿತ್ತು. ಹಾಗಾಗಿ ನಾವು ಒಂದು ಕ್ಯಾಬ್ನ ಬುಕ್ ಮಾಡಿಕೊಂಡು ಕ್ಯಾಬ್ನಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ನಾವು ಮಂತ್ರಾಲಯಕ್ಕೆ ಹೋಗಿ ಸುಮಾರು ಒಂದು 7 ಮಂತ್ ಆಯ್ತು ಅನ್ಸುತ್ತೆ. ಏನಕ್ಕೂ ಗೊತ್ತಿಲ್ಲ, ಹೋಗ್ಬೇಕು ಅನ್ಕೊಳ್ತಾ ಇದ್ವಿ. ಬಟ್ ಯಾಕೋ ಹೋಗಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈ ಸರಿ ನಿಜವಾಗ್ಲೂ ನಾವು ಪ್ಲಾನೇ ಮಾಡಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೋಗ್ಬೇಕು ಅಂತ ಅನ್ನಿಸ್ತು. ಅಂಡ್ ನನ್ನ ಮನ್ಸು ಕೂಡ ಯಾಕೋ ಒಂಥರ ಸರಿ ಇರ್ಲಿಲ್ಲ. ಹಾಗಾಗಿ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಸಂಜೆ ಸುಮಾರು 4:45ಕ್ಕೆ ಯಶವಂತಪುರದಿಂದ ಟ್ರೈನ್ ಹೊರಡುತ್ತೆ. ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಾ ಇರೋದ್ರಿಂದ ನಾವು ಟ್ರೈನ್ ಟಿಕೆಟ್ ಯಾವುದೇ ತರ ಬುಕ್ ಮಾಡಿರ್ಲಿಲ್ಲ. ಮಾಮೂಲಿ ಜನರಲ್ ಬೋಗಿಲೇ ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ. ಟ್ರೈನ್ ಆಲ್ರೆಡಿ ಬಂದ್ ನಿಂತಿತ್ತು. ಟ್ರೈನ್ ಟಿಕೆಟ್ ಕೂಡ ತಗೊಂಡ್ವಿ. ಇಬ್ಬರಿಂದ 330 ರೂಪಾಯಿ ಆಯ್ತು. ಟ್ರೈನ್ ಹೊರಡೋದು ಇನ್ನ ಲೇಟ್ ಇದೆ. ಮಧ್ಯಾಹ್ನ ಊಟ ಕೂಡ ಮಾಡಿರ್ಲಿಲ್ಲ, ಅದಕ್ಕೆ ಸ್ನಾಕ್ಸ್ ಮತ್ತೆ ನೂಡಲ್ಸ್ ನ ತಗೊಂಡ್ ಬಂದಿದ್ದ. ಈ ತರ ಎಲ್ಲ ನಾನು ತಿಂದು ಅಭ್ಯಾಸ ಇಲ್ಲ. ಏನೋ ತಂದಿದ್ದಾನೆ ಅಂತ ಹೇಳಿ ತಿಂದೆ, ಅವನಿಗೂ ಬೇಜಾರಾಗಬಾರ್ದು ಅಂತ. ಇದೇ ಮೊದಲನೇ ಸರಿ ಅನ್ಸುತ್ತೆ ಇಬ್ರೇನೆ ಟ್ರೈನ್ ಅಲ್ಲಿ ಹೋಗ್ತಾ ಇರೋದು. ತುಂಬಾ ಸರಿ ಟ್ರೈನ್ ಅಲ್ಲಿ ಹೋಗಿದೀವಿ, ಬಟ್ ಎಲ್ಲಾ ಜೊತೆಲಿ ಇರ್ತಿದ್ರು. ಬಟ್ ಇವತ್ ಮಾತ್ರ ಇಬ್ರೇ ಹೋಗ್ತಾ ಇದೀವಿ. ಹೇಗ್ ಟೈಮ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅಂತೂ ಇಂತೂ ಟ್ರೈನ್ ಹೊರಡುವ ಸಮಯ ಬಂತು. ಅದ್ರ ಜೊತೆಗೆ ಮಳೆ ಕೂಡ ಬಂತು. ಟ್ರೈನ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು. ದಾರಿ ಉದ್ದಕ್ಕೂ ಇಬ್ರು ಮಾತಾಡ್ತಾ ಊಟ ತಿನ್ಕೊಂಡು ಜರ್ನಿ ಎಂಜಾಯ್ ಮಾಡ್ತಾ ಹೋದ್ವಿ. ನೀವ್ ಏನೇ ಹೇಳಿ, ನಾವ್ ಇಷ್ಟಪಡುವಂತಹ ವ್ಯಕ್ತಿ ನಮ್ ಜೊತೆನೆ ಯಾವಾಗ್ಲೂ ಜೊತೆಯಾಗಿ ಖುಷಿಯಾಗಿ ಇರ್ತಾರೆ ಅಂದ್ರೆ ಅದಕ್ಕಿಂತ ಸ್ವರ್ಗ ಇನ್ ಯಾವ್ದು ಇಲ್ಲ. ತುಂಬಾ ಜನ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಕೇಳ್ತೀರಾ, ಅಕ್ಕ ನಮ್ದು ಲವ್ ಮ್ಯಾರೇಜ್ ಆಗಿದೆ, ಬಟ್ ನಿಮ್ಮಷ್ಟು ಖುಷಿಯಾಗಿರಕ್ ಆಗಲ್ಲ. ನೀವ್ ಇಷ್ಟು ಖುಷಿಯಾಗಿದ್ದೀರಾ, ಅದು ನಿಮ್ದು ಲವ್ ಮ್ಯಾರೇಜ್ ಆಗಿದೆ, ಇಷ್ಟೊಂದು ಖುಷಿಯಾಗಿದ್ರಲ್ಲ, ಅದು ಕಾರಣ ಏನು ಅಂತ ಕೇಳ್ತೀರಾ. ನನ್ ಪ್ರಕಾರ ಮದ್ವೆ ಲವ್ ಮ್ಯಾರೇಜ್ ಆಗಿರ್ಲಿ ಅರೇಂಜ್ ಮ್ಯಾರೇಜ್ ಆಗಿರ್ಲಿ, ಖುಷಿಯಾಗಿರೋದು ನಮ್ಮಿಬ್ರು ಕೈಲಿರುತ್ತೆ. ಗಂಡನಿಗೆ ಕಷ್ಟ ಬಂದಾಗ ಹೆಂಡತಿ ಅವನನ್ನ ಅರ್ಥ ಮಾಡ್ಕೋಬೇಕು, ಹೆಂಡತಿ ಕಷ್ಟ ಬಂದಾಗ ಗಂಡ ಅವಳನ್ನ ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಯಾವಾಗ್ಲೂ ಖುಷಿ ಮಾತ್ರ ಇರಲ್ಲ, ಕಷ್ಟ ಕೂಡ ಇರುತ್ತೆ. ಆ ಕಷ್ಟ ಸುಖದಲ್ಲಿ ಇಬ್ರು ಒಬ್ರಿಗೊಬ್ರು ಬೆಂಬಲವಾಗಿ ನಿಂತು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ನಾವು ಇಬ್ರು ಜೊತೆ ಆಗಿದ್ದೀವಿ ಅನ್ನೋ ಭಾವನೆಯಿಂದ ಜೀವನ ಸಾಗಿಸ್ಬೇಕೇ ಹೊರತು, ನೋಡು ಆ ಪಕ್ಕದ ಮನೆಯವ್ರು ನೋಡು ಹೇಗಿದ್ದಾರೆ, ನೀನ್ ಯಾಕೆ ಹೀಗಿದ್ಯಾ, ನಿನ್ ಹೆಂಡತಿಗೆ ಏನು ತಂದ್ಕೊಡಲ್ಲ, ಅವಳು ನೋಡು ಅದನ್ನ ತಂದ್ಕೊಟ್ರು ಅಂತ ನೀವೇನಾದ್ರೂ ಪಕ್ಕದ ಮನೆ ಗಂಡಸರನ್ನ ನೀವು ಹೋಲಿಸ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ನೊಂದೇನು ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಪರಿಸ್ಥಿತಿ ಸ್ವಭಾವ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಬೇರೆಯವ್ರ ಜೊತೆ ಹೋಲಿಕೆ ಮಾಡುವ ಬದಲು ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ಅವರು ಒಳ್ಳೆ ಗುಣವನ್ನ ಮೆಚ್ಕೊಂಡು ತಪ್ಪಿದ್ದಾರೆ ಇಬ್ರು ಕೂತ್ಕೊಂಡು ಸರಿಪಡಿಸ್ಕೊಂಡು ಹೋಗ್ಬೇಕು. ಟೈಮ್ ಹೇಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸುಮಾರು 11:15ಗೆ ನಾವು ಮಂತ್ರಾಲಯಕ್ಕೆ ಬಂದ್ ರೀಚ್ ಆದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಜನ ದರ್ಶನ ಮಾಡ್ಕೊಂಡು ಊರ್ ಕಡೆ ಹೋಗೋಕೆ ಅಂತ ಟ್ರೈನ್ ಕಾಯ್ತಾ ಕೂತಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡ್ತಾ ಇರ್ಬೋದು, ತುಂಬಾನೇ ಜನ ಇದ್ರು. ಬಟ್ ನಾವು ಸೋಮವಾರ ದರ್ಶನ ಮಾಡಕ್ಕೆ ಅಂತ ಬಂದಿದ್ವಿ. ನಮ್ಗಷ್ಟು ರಶ್ ಇರಲ್ಲ ಅಂತ ಅನ್ಕೋತೀನಿ. ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬಂದ ತಕ್ಷಣ ತುಂಬಾ ಆಟೋಗಳು ನಿಂತಿರ್ತವೆ ಹೊರಗಡೆ. ಆಟೋಗೆ ಒಬ್ಬರಿಗೆ 50 ರೂಪಾಯಿ ತಗೊಳ್ತಾರೆ. ನಾವ್ ಇಬ್ರಿಂದ 100 ರೂಪಾಯಿ ಕೊಟ್ವಿ. ಆಟೋದಲ್ಲಿ ಬರಕ್ ಏನೋ ಒಂಥರ ಖುಷಿ ಆಗುತ್ತೆ. ಅದ್ರಲ್ಲಿ ಹಿಂದೆಗಡೆ ಕುತ್ಕೊಂಡ್ರೆ ಕೇಳಲೇಬೇಕಾ, ತುಂಬಾನೇ ಚೆನ್ನಾಗಿರುತ್ತೆ. ಟೆಂಪಲ್ ಹತ್ರ ಬಂದ್ ತಲುಪಿದ್ವಿ. ಬೇಕು ಅಂದ್ರೆ ರೂಮ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಟೆಂಪಲ್ ಹತ್ರನೇ ಮಲ್ಕೋಬಹುದು. ಮತ್ತೆ ಈ ವಿಡಿಯೋನ ಮಾರ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಇಬ್ರು ಬಿಸಿ ಆದಂತಹ ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ. ನಾವೆಲ್ಲರೂ ಮುಖ್ಯವಾದ ವಿಷಯನೇ ಮರ್ತ್ಕೊಂಡಿದೀವಿ. ಅದೇನು ಅಂತ ಅಂದ್ರೆ, ನಾವು ಮಂತ್ರಾಲಯಕ್ಕೆ ಬಂದ ತಕ್ಷಣ ರಾಯರ ದರ್ಶನ ಮಾಡಕ್ಕೆ ಅಂತ ಹೊರಟೋಗ್ಬಿಡ್ತೀವಿ. ಅದು ಮಾಡೋದ್ ತಪ್ಪು. ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಏನ್ ಗೊತ್ತಾ, ನಾವು ಮೊದ್ಲು ಮಂಚಾಲಮ್ಮ ದೇವಿಯ ದರ್ಶನ ಮಾಡ್ಬೇಕು, ಆಮೇಲೆ ರಾಯರ ದರ್ಶನ ಮಾಡ್ಬೇಕು. ಯಾಕಂದ್ರೆ ರಾಯರು ಮಂತ್ರಾಲಯದಲ್ಲಿ ನೆಲೆಸುವಾಗ ಮಂಚಾಲಮ್ಮ ದೇವಿಯವರು ರಾಯರಿಗೆ ಜಾಗ ಮಾಡ್ಕೊಟ್ರಂತೆ. ಹಾಗಾಗಿ ರಾಯರು ಮಂಚಾಲಮ್ಮ ದೇವಿಗೆ ಒಂದ್ ಮಾತು ಕೊಟ್ರಂತೆ, ಯಾರ್ ಮೊದ್ಲು ಮಂಚಾಲಮ್ಮ ದೇವಿ ದರ್ಶನ ಮಾಡಿ ಆ ನಂತರ ನನ್ನ ದರ್ಶನಕ್ಕೆ ಬರ್ತಾರೋ ಅಂತವರಿಗೆ ಇಷ್ಟಾರ್ಥಿ ಎಲ್ಲ ಸಿದ್ಧಿ ಮಾಡ್ತೀನಿ ಅಂತ ಮಂಚಾಲಮ್ಮ ದೇವಿಗೆ ರಾಯರು ಹೇಳ್ತಾರಂತೆ. ಅದಕ್ಕೆ ನಾವು ಮೊದ್ಲು ರಾಯರ ದರ್ಶನ ಮಾಡುವ ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಮಾಡ್ಬೇಕು. ಈ ವಿಷಯ ತುಂಬಾ ಜನಗಳಿಗೆ ಗೊತ್ತಿರಲ್ಲ. ಸೊ ನನಗೂ ಕೂಡ ಗೊತ್ತಿರ್ಲಿಲ್ಲ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಮಂಚಾಲಮ್ಮ ದೇವಿಯ ದೇವಸ್ಥಾನ ಕೂಡ ತುಂಬಾ ದೂರದಲ್ಲಿಲ್ಲ, ರಾಯರ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಹಾಗಾಗಿ ನೀವ್ ಯಾರಾದ್ರೂ ಮಂತ್ರಾಲಯಕ್ಕೆ ಬರ್ತಾ
ಇದ್ದೀರಾ ಅಂದ್ರೆ ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಮಾಡಿಕೊಂಡು ಆ ನಂತರ ರಾಯರ ದರ್ಶನ ಮಾಡಿ ಅಂತ ಹೇಳ್ತೀನಿ. ನಾವು ಕೂಡ ಮಂಚಾಲಮ್ಮ ದೇವಿಯ ದರ್ಶನ ಮಾಡಿ ರಾಯರ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಬಂದ್ವಿ. ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ತುಂಬಾ ಸರಿ ಮಂತ್ರಾಲಯಕ್ಕೆ ಬಂದಿದ್ದೀನಿ, ತುಂಬಾ ಸರಿ ದರ್ಶನ ಮಾಡಿದ್ದೀನಿ. ಬಟ್ ಈ ಸರಿ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದ್ರೆ, ಯಾಕಂದ್ರೆ ದೇವ್ರ ಗುಡಿ ಹತ್ರನೇ ನಮ್ಮನ್ನ ಬಿಟ್ಟಿದ್ರು. ತುಂಬಾನೇ ಖುಷಿ ಆಯ್ತು. ದರ್ಶನನೂ ಕೂಡ ತುಂಬಾನೇ ಚೆನ್ನಾಗಾಯ್ತು. ನಿಜ ಹೇಳ್ಬೇಕು ಅಂದ್ರೆ ರಾಯರ್ ಮುಂದೆ ನಿಂತಾಗ ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ತು ಅಂತ ಅನಿಸ್ತು. ಮಂತ್ರಾಲಯಕ್ಕೆ ಹೊರಡುವಾಗ ನನ್ನ ಮನ್ಸು ನಿಜವಾಗ್ಲೂ ಏನೇನೋ ಯೋಚನೆಗಳಿತ್ತು, ಏನೋ ಒಂದ್ ರೀತಿ ಗೊಂದಲ ಇತ್ತು. ಆದ್ರೆ ರಾಯರ್ ದರ್ಶನ ಪಡೆದ ಮೇಲೆ ಮನ್ಸು ತುಂಬಾನೇ ಅಗ್ರವಾಯ್ತು. ಕೆಲವೊಂದ್ಸರಿ ನಾವು ಒಂದೊಂದ್ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾ ಪ್ಲಾನ್ ಮಾಡಿರ್ತೀವಿ. ಆದ್ರೆ ಮಂತ್ರಾಲಯಕ್ಕೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಾವ್ ಯಾವುದೇ ತರ ಪ್ಲಾನ್ ಮಾಡಿರಲ್ಲ. ಆದ್ರೆ ರಾಯರ್ ಮಾತ್ರ ನಮ್ಗೇನಾದ್ರೂ ಕಷ್ಟ ಇದ್ದಾಗ, ನಮಗೆ ಏನಾದ್ರೂ ಯೋಚನೆ ಬಂದಾಗ ಅವರೇ ನಮ್ಮನ್ನ ಅಲ್ಲಿಗೆ ಕರ್ಸ್ಕೊಳ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ. ನಿಮ್ಗೂ ಇದೇ ರೀತಿ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ. ಬೆಳಿಗ್ಗೆ 8 ಗಂಟೆಗೆ ನಮ್ಗೆ ದರ್ಶನ ಮುಗೀತು. ಹಾಗಾಗಿ ನಮ್ಗೆ ಅಲ್ಲಿ ಇನ್ನ ಪ್ರಸಾದ ಕೂಡ ಇರ್ಲಿಲ್ಲ. ಸ್ವಲ್ಪ ಸಮಯ ದೇವಸ್ಥಾನದ ಹತ್ರನೇ ಇದ್ದು ಪ್ರಸಾದ ತಗೊಂಡು ಮನೆಗೆ ಹೋಟ್ಲಿಗೆ ಹೋಗಿ ತಿಂಡಿ ಕೂಡ ತಿನ್ಕೊಂಡು ಮತ್ತೆ ರೂಮ್ ಹತ್ರ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಟ್ರೈನ್ ಬಂದು 11:15 ಅದಕ್ಕೆ ನಾವು ಹೋಗ್ಬಿಡೋಣ ಅಂತೇಳಿ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಬಂದ್ವಿ. ಮತ್ತೆ 50 ರೂಪಾಯಿ ಕೊಟ್ಟು ರೈಲ್ವೆ ಸ್ಟೇಷನ್ ಬಂದ್ವಿ. ಟಿಕೆಟ್ ಕೂಡ ತಗೊಂಡ್ವಿ. ಯಲಹಂಕದಿಂದ ಮೆಜೆಸ್ಟಿಕ್ಗೆ ತುಂಬಾ 2 ಅವರ್ ಟೈಮ್ ಇತ್ತು. ಸೊ ಅದಕ್ಕೆ ಬೇಡ ಅಂತ ಯಲಹಂಕಕ್ಕೆ ಟಿಕೆಟ್ ತಗೊಂಡ್ವಿ. ಇಬ್ಬರಿಂದ 280 ರೂಪಾಯಿ ಆಯ್ತು. ಅಂಡ್ ಟ್ರೈನ್ ಕೂಡ ಬಂತು. ತುಂಬಾನೇ ರಶ್ ಇದ್ರು. ಮೇಲ್ಗಡೆ ಹೆಂಗು ಕೂತ್ಕೊಂಡ್ವಿ. ಹೆಂಗ್ ಟೈಮ್ ಕಳೀತು ಅಂತಾನೆ ಗೊತ್ತಿಲ್ಲ. ಆಗ್ತಾ ನೈಟ್ 7:30ಗೆಲ್ಲ ಫೈನಲ್ ಬೆಂಗಳೂರು ಬಂದ್ ರೀಚ್ ಆದ್ವಿ. ನಮಗೆ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗೋ ಖರ್ಚು ಬಂದು ಒಬ್ಬರಿಗೆ 450 ರೂಪಾಯಿ ಟಿಕೆಟ್ ಬಂತು. ಸೊ ನಾವೇನಾದ್ರು ಎಕ್ಸ್ಟ್ರಾ ಖರ್ಚು ಮಾಡ್ತೀವಿ ಅಂದ್ರೆ ಅದೆಲ್ಲ ಲೆಕ್ಕ ಬೇಡ, ಅದು ನಿಮ್ಮ ಇಷ್ಟ. ಬಟ್ ಒಬ್ಬರಿಗೆ 500 ರೂಪಾಯಿ ಇದ್ರೆ ಸಾಕು, ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು. ನಮ್ಮನ್ ಕರ್ಕೊಂಡು ಹೋಗೋಕೆ ಅಂತ ನಮ್ಮ ಬ್ರದರ್ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಇನ್ನ ಬರೋದು ಲೇಟ್ ಆಗಿತ್ತು. ನಮ್ಮ ಹಸ್ಬೆಂಡ್ ಫ್ರೆಂಡ್ ಕೂಡ ಅಲ್ಲೇ ಇದ್ರು. ಅವ್ರ ಜೊತೆ ಸೇರ್ಕೊಂಡು 3 ಜನ ಟೀ ಕುಡಿದ್ವಿ. ನೆಕ್ಸ್ಟ್ ನಮ್ಮ ಬ್ರದರ್ ಕೂಡ ಬಂದ್ರು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ತಿದ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.